ವಿಸಿಡಮ್ PU ಕಾಲೇಜಿನಲ್ಲಿ 100ರಷ್ಟು ಫಲಿತಾಂಶ. ಚಿಂತಾಮಣಿ ನಗರದ ಮೈಸೂರು ಆಸ್ಪತ್ರೆ ರಸ್ತೆಯಲ್ಲಿರ್ತಕ್ಕಂಥ ಮತ್ತು ವೆಂಕಟರೆಡ್ಡಿ ಮೆಮೋರಿಯಲ್ ಆಸ್ಪತ್ರೆಯ ಮುಂಭಾಗದಲ್ಲಿರುವ ವಿಸಿಡಮ್ ಅಕಾಡೆಮಿ PU ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ PUC 2025-26ನೇ ಸಾಲಿನ ಪರೀಕ್ಷೆಯಲ್ಲಿ 100ರಷ್ಟು ಫಲಿತಾಂಶವನ್ನು ತಂದು ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆಂದು ಪ್ರಾಂಶುಪಾಲರಾದ ಬೈರೆಡ್ಡಿ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ವಿಸಿಡಮ್ ಅಕಾಡೆಮಿಯು PU ಕಾಲೇಜಿನಲ್ಲಿ 92 ವಿದ್ಯಾರ್ಥಿಗಳಿದ್ದು ದ್ವಿತೀಯ PUC ಪರೀಕ್ಷೆ ಬರೆದಿದ್ದು ಅದರಲ್ಲಿ 50 ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. 41 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಹಾಗೂ ಒಬ್ಬ ವಿದ್ಯಾರ್ಥಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿ 100ರಷ್ಟು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ ಉಪನ್ಯಾಸಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು. ಅದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಲು ಸಹಕಾರ ನೀಡಿದ್ದ ಪೋಷಕರಿಗೆ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಎಂದು ತಿಳಿಸಿದರು. ನಮ್ಮ ವಿಸ್ಡಮ್ ಅಕಾಡೆಮಿ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರಿದ್ದು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಸೇರಿಸಿದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಸಂಸ್ಕಾರವನ್ನು ಕಲಿಸಿ ಉನ್ನತ ವ್ಯಾಸಂಗಕ್ಕೆ ಬೇಕಾಗಿರತಕ್ಕಂಥ ಜ್ಞಾನಾರ್ಜನೆಯನ್ನು ಒದಗಿಸಿಕೊಡುತ್ತೇವೆ ಎಂದು ಭರವಸೆ ನೀಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸಿಹಿ ಹಂಚಿಸಿ ಸಂಭ್ರಮಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಫಾರ್ ದ ಕರೆಂಟ್ ಸಿಲೆಬಸ್ ಆಸ್ ವೆಲ್ ಆಸ್ JEE ಆಗಿರಲಿ, ನೀಟ್ ಆಗಿರಲಿ, CET ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಿದ್ದಾರೆ. ಅಲಾಂಗ್ ವಿತ್ ದಟ್ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿ ಅದರಲ್ಲಿ ಬಂದಿರೋ ಮಾರ್ಕ್ಸ್ನ ಅನಲೈಸ್ ಮಾಡಿ ನಮಗೆ ಏನೇನು ಮಿಸ್ಟೇಕ್ಸ್ ಆಗ್ತಿದೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಸ್ವಲ್ಪ ಮಾರ್ಕ್ಸ್ ಕೂಡ ರೈಸ್ ಆಗ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕೂಡ ನಮಗೆ ಯಾವುದೇ ಮಿಸ್ಟೇಕ್ಸ್ ಮಾಡಲಿ ಅದನ್ನು ಯಾವ ಥರ ಕರೆಕ್ಟ್ ಮಾಡ್ಕೋಬೇಕು, ನಾವು ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಅದನ್ನೆಲ್ಲ ಕರೆಕ್ಟ್ ಮಾಡಿದ್ದಾರೆ. ಜೊತೆಗೆ ಲೆಕ್ಚರರ್ಸ್ ಎಲ್ಲರೂ ಕೂಡ ಅವರು ಹಾಕೋ ಎಫರ್ಟ್ಸಿಂದನೇ ಇಷ್ಟು ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ. ಈವನ್ ಶ್ರೀ ವಿಸಿಡಮ್ ಅಕಾಡೆಮಿ PU ಕಾಲೇಜ್ I had scored 566 out of 600 marks. For all the support of our principals and parents and lecturers who have supported and motivated me to score those marks, who are now those who written the 10th exams. This is the best college to join and take good marks for their future. This is the best college of Chintamani who are to join. Please come and join to our college. In second PUC Sri Wisdom Academy PU College in Chintamani, I have scored out of 600 578. I have scored these marks with the help of our lecturers and staff. I have thanked to those all. Please come and join our college. There are very ಶುಭಾಶಯಗಳು. ಸೊ ನಿಮಗೆಲ್ಲ ಗೊತ್ತೇ ಇದೆ, ನನ್ನ ಹೆಸರು ಬೈರೆಡ್ಡಿ ಅಂತ, ವಿಸ್ಡಮ್ ಅಕಾಡೆಮಿ PU ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮ್ಯಾನೇಜ್ಮೆಂಟ್. ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಸೊ ನಿನ್ನೆ ಸೆಕೆಂಡ್ PUC ರಿಸಲ್ಟ್ಸ್ ಎಲ್ಲ ಬಂದಿದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದರಲ್ಲಿ ನಮ್ಮ ಒಂದು ಕಾಲೇಜಿನ ವಿಶೇಷತೆ ಏನಪ್ಪ ಅಂತಂದರೆ, ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ. ಯಾವ ಥರ ಅಂತಂದರೆ, ನಮ್ಮ ಕಾಲೇಜಿನಲ್ಲಿ 92 ಜನ ಸೈನ್ಸ್ ಎಕ್ಸಾಮ್ ತೊಗೊಂಡಿದ್ರು. ಆ 92 ಜನನೂ ಪಾಸ್ ಆಗಿದೆ, ಅಂದರೆ 100% ರಿಸಲ್ಟ್ ಬಂದಿದೆ. ಆ 92 ಜನರಲ್ಲಿ 50 ಡಿಸ್ಟಿಂಕ್ಷನ್ಸು, 41 ಫಸ್ಟ್ ಕ್ಲಾಸು, 1 ಸೆಕೆಂಡ್ ಕ್ಲಾಸ್. ಇದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಒಳ್ಳೆ ನೇಮ್ ತಂದುಕೊಟ್ಟಿದ್ದು ನಮ್ಮ ಮಕ್ಕಳಿಗೂ ನಮ್ಮ ಪೋಷಕರಿಗೂ ಹಾಗೂ ಎಲ್ಲ ನಮ್ಮ ಉಪನ್ಯಾಸಕರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತು 100 ಆ ಥರ ಬಂದಾಗ ಈ ಡಿಸ್ಟಿಂಕ್ಷನ್ಸ್ 50 ಅಂದರೆ ಅದರಲ್ಲಿ ಹೈಯೆಸ್ಟ್ ಬಂದು 589 ವೈಷ್ಣವಿ R ಅಂತ, ಸೆಕೆಂಡ್ ಹೈಯೆಸ್ಟ್ ಬಂದು ಅಂಜಲಿ R ಅಂತ 581 ಬಂದಿದೆ. ಹಾಗೆ ಥರ್ಡ್ ಹೈಯೆಸ್ಟ್ 580. ಈ ಥರ ಹೇಳ್ತಾ ಹೋದರೆ ನಮ್ಮದು 580 578 ಈ ಥರ ಸುಮಾರು 50 ಜನ ಮಕ್ಕಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ಹೇಳೋಕ್ಕೆ ಆಗಲ್ಲ. ಅದರಲ್ಲಿ 50 ಜನ ಡಿಸ್ಟಿಂಕ್ಷನ್ ಬಂದಿರೋದ್ರಿಂದ ನಿಯರ್ಲಿ ನಮ್ಮ ಚಿಂತಾಮಣಿ ತಾಲೂಕಿಗೆ ಒಂದು ಒಳ್ಳೆಯ ಹೆಮ್ಮೆ ಅಂತ ಹೇಳಕ್ಕೆ ಪಡ್ತೀನಿ, ನಮ್ಮ ಒಂದು ಲೋಕಲ್ ಎಲ್ಲರಿಗೂ. ಅದರಲ್ಲಿ ನಮ್ಮಲ್ಲಿ ಅಷ್ಟೇ ಒಂದೇ ಅಲ್ಲ, ಒಂದು ಮೋಸ್ಟ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 100ಕ್ಕೆ 100 ಅಂಕಗಳು ತಂದಿರೋದು. ಮ್ಯಾಥಮೆಟಿಕ್ಸಲ್ಲಿ 8 ಸ್ಟೂಡೆಂಟ್ಸು ಔಟ್ ಆಫ್ ಔಟ್ ಬಂದಿದೆ. ಆ ಥರ ಫಿಸಿಕ್ಸಲ್ಲೇ ಔಟ್ ಆಫ್ ಔಟ್ಸ್ ಬಂದಿದೆ. ಆ ಥರ ಬಿಸ್ನೆಸ್ ಸ್ಟಡೀಸಲ್ಲಿ ಔಟ್ ಆಫ್ ಔಟ್ಸ್ ಬಂದಿದೆ. 98 99ರಲ್ಲಿ ಕೆಮಿಸ್ಟ್ರಿಲೂ ಬಂದಿದೆ, ಬಯಾಲಜಿಯಲ್ಲೂ ಬಂದಿದೆ. ಈ ಒಂದು ಎಫರ್ಟ್ಸ್ ಹಾಕಿದ ಎಲ್ಲ ಟೀಚರ್ಸ್ಗೂ ನನ್ನ ಕಡೆ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಪೋಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಶ್ರೀ ವಿಸ್ಡಮ್ ಅಕಾಡೆಮಿ PU ಕಾಲೇಜಿನಲ್ಲಿ
ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸತತವಾಗಿ 6 ವರ್ಷಗಳಿಂದ ಈ ಒಂದು ಹುದ್ದೆಯನ್ನು ನೆರವೇರಿಸಿಕೊಂಡು ಬಂದಿದ್ದೀನಿ. 2026 ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳ ಸಾಧನೆಗೆ ನಮ್ಮ ಪ್ರಾಂಶುಪಾಲರಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇವರ ಇಷ್ಟು ಮಟ್ಟಿಗೆ ಸಾಧನೆಯನ್ನು ಗೈದಿದ್ದಾರೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಆ ವಿದ್ಯಾರ್ಥಿಗಳ ಒಂದು ಪ್ರತಿಫಲ ಅಂತಲೇ ಹೇಳ್ಬೋದು, ಪರಿಶ್ರಮ ಅಂತಲೇ ಹೇಳ್ಬೋದು. ಜೊತೆಗೆ ಅವರ ಪೋಷಕರು ಕೂಡ ಇದಕ್ಕೆ ತುಂಬಾ ಸಹಕಾರ ನೀಡಿದ್ದಾರೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಕಾಲೇಜಿನ ಆಡಳಿತ ಮಂಡಳಿ ಆಗಿರಬಹುದು, ಕಾಲೇಜಿನ ಪ್ರಾಂಶುಪಾಲರಾಗಿರಬಹುದು, ಹಾಗೆಯೇ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಉಪನ್ಯಾಸಕ ವರ್ಗದವರಾಗಿರ್ಬೋದು. ಇವರೆಲ್ಲರ ಸಹಕಾರದಿಂದ ವಿದ್ಯಾರ್ಥಿಗಳ ಅತ್ಯುತ್ತಮ ಶ್ರೇಣಿಗೆ ಈ ಒಂದು ಫಲಿತಾಂಶಕ್ಕೆ ಒಂದು ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ದಾರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶ್ರೀ ವಿಸ್ಡಮ್ ಅಕಾಡೆಮಿ PU ಕಾಲೇಜ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆ ಎಲ್ಲ ಪೋಷಕ ಬಂಧುಗಳಿಗೂ ಒಂದು ಮನವಿ ಏನಪ್ಪ ಅಂತಂದರೆ, ನಮ್ಮ ಕಾಲೇಜ್ ಇರ್ತಕ್ಕಂಥದ್ದು ಚಿಂತಾಮಣಿಯ ವಿಸ್ಡಮ್ ಅಕಾಡೆಮಿ PU ಕಾಲೇಜ್ ಅಂತಕ್ಕಂಥದ್ದು ವೆಂಕಟರೆಡ್ಡಿ ಹಾಸ್ಪಿಟಲ್ ಹಾಗೆಯೇ ಮೈಸೂರು ಹಾಸ್ಪಿಟಲ್ ಆಪೋಸಿಟ್ ಬರುತ್ತೆ. ನಿಮ್ಮ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದ ಆಗಿದೆ, ಇನ್ನೇನು ರಿಸಲ್ಟ್ ಬರೋ ಸಾಧ್ಯತೆ ಇದೆ. ನಮ್ಮ ಕಾಲೇಜಿಗೆ ಸೇರಿಸಿದರೆ ಒಳ್ಳೆ ಅಂಕಗಳನ್ನು ನೀಡುವುದರ ಮುಖಾಂತರ ಅವರ ಒಂದು ಉತ್ತಮ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಮುನ್ನುಡಿಯನ್ನು ಬರಿತೀವಿ ಅಂತ ತುಂಬ ಒಪ್ಪಿಗೆಯಿಂದ ಹೇಳ್ತಾ ಇದ್ದೀನಿ. ವೈಷ್ಣವಿ ಅಂತ ಸೆಕೆಂಡ್ PU ಈ 600 ಅಂಕಗಳಿಗೆ 589 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಹೊಂದಿರುತ್ತಾರೆ ವಿಜಯ ಅಕಾಡೆಮಿಯಿಂದ. ಈ ವಿಜಯ ಅಕಾಡೆಮಿ ಅಂದರೆ ಚಿಂತಾಮಣಿ ಎಲ್ಲಿದೆ ಅಂತ ಸುಮಾರು ಜನ ಗೊತ್ತಿಲ್ಲ. ಆದರೂ ಈ ಹೆಸರು ಬರಬೇಕೆಂದ್ರೆ ನಮ್ಮ ಪ್ರಿನ್ಸಿಪಾಲ್ ಸರ್ ಭಾರಿ ಕಷ್ಟಪಟ್ಟು ಹೆಸರು ಗಳಿಸ್ಬೇಕಂತ, ಪ್ಲಸ್ ಅದಕ್ಕೆ ಅತ್ಯುತ್ತಮವಾದ ಅಂಕಗಳನ್ನು ಪಡಿಬೇಕಂತ ಅಭಿಪ್ರಾಯದಿಂದ ಸುಮಾರು ಕಷ್ಟಪಡ್ತಾ ಇದ್ದಾರೆ. ಆದರೆ ಚಿಂತಾಮಣಿಯಲ್ಲಿ ಎಷ್ಟು ಕಾಲೇಜುಗಳಿದೆ ಅಂತ ಸುಮಾರು ಇದ್ದಾವೆ, ಆದರೆ ಇಷ್ಟು ಅತ್ಯುತ್ತಮವಾದ ಅಂಕಗಳನ್ನು ಪಡೆದಿರೋದಕ್ಕೆ ನಮ್ಗೆ ಭಾರಿ ಖುಷಿಯಿಂದ ನಾವು ಸಂತೋಷ ಪಡ್ತಾ ಇದ್ದೀವಿ. ಅಂತ ನಮ್ಮ ಮಗುವಾದ RS ಅಂಜಲಿ ಅವರು 600 ಅಂಕಕ್ಕೆ 581 ಅಂಕ ಪಡೆದಿದ್ದಾರೆ. ಇಲ್ಲಿ ಸ್ಟಾಫ್ ಪ್ರಿನ್ಸಿಪಲ್ಲು ಮತ್ತು ಅವರ ಸ್ಟಾಫ್ ಇವರೆಲ್ಲನೂ ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಎಫೆಕ್ಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.